ಬುಕ್ಸ್ಗಳು ಆಯ್ತಾ ಎಲ್ಲರಿಗೂ ದೇವೇಗೌಡರು ಅಪ್ಪಾಜಿ ಅವ್ರಿಗೆ ಯಾರೋ ಹೊಡೆದ್ರು ಹೊಡಿಲಿಲ್ಲ ಕಾಯಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಹಿರಿಯ ಮತ್ಸದ್ದಿಗಳು 94ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ 101 ಈಡ್ಗಾಯಿ ಹೊಡೆಯುವುದರ ಮುಖಾಂತರ ಅವರ ಬದುಕಿನ ಸಾಧನೆಗಳ ಪುಸ್ತಕವನ್ನು ವಿತರಿಸುವ ಮುಖಾಂತರ ಮತ್ತೆ ಇದಾದ ನಂತರ ಕೇಕ್ ಕತ್ತರಿಸುವುದರ ಮುಖಾಂತರ ಅವರಿಗೆ ಶುಭ ಹಾರೈಸಿ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾಯಿಸಿ ಆಯುಸ್ಸು ಕೊಡ್ಲಿ ಅಂತ ಹೇಳಿ ಇದೇ 100ನೇ ವರ್ಷದ ಹುಟ್ಟುಹಬ್ಬ ಇಲ್ಲಿ ಆಚರಿಸಕ್ಕೆ ಆಶೀರ್ವಾದ ಮಾಡ್ಲಿ ಆ ತಾಯಿ ಅಂತ ಹೇಳಿ ನಮ್ಮ ಗೌರವಾನ್ವಿತ ಎಲ್ಲಾ ಮುಖಂಡರು ಸೇರಿ ಅವರ ಪರವಾಗಿ ಪೂಜೆ ಸಲ್ಲಿಸಿರುವುದಕ್ಕೋಸ್ಕರ ಇಲ್ಲಿ ಬಂದಿರುತ್ತಾರೆ. ಅದರಿಂದ ತಾವೆಲ್ಲ ಅವರಿಗೆ ದೇವೇಗೌಡರಿಗೆ ಶುಭವಾಗಲಿ ಅಂತ ಹಾರೈಸಿ ಶುಭ ಕೋರ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಏನು ಭಾರತ ದೇಶ ಕಂಡಂತ ಮಣ್ಣಿನ ಮಗ ಧೀಮಂತ ನಾಯಕರು, ನಮ್ಮ ನೆಚ್ಚಿನ ಆರಾಧ್ಯ ದೈವವಾದಂಥ ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬವನ್ನು ದೇಶಾದ್ಯಂತ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ರಾಮನಗರದಲ್ಲೂ ಸಹ ನಾವು ಇವತ್ತು ಸಾಂಕೇತಿಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಏನು ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ನೀರಾವರಿ ಸಚಿವರಾಗಿ ಹಾಗೂ ರಾಜ್ಯದ ಪರವಾಗಿ ಏಕೈಕ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿರುವಂಥ ಅವರ ಅವಧಿಯಲ್ಲಿ ಅನೇಕ ರೈತ ಪರ ಕಾಳಜಿಗಳ ಅಭಿವೃದ್ಧಿ ಕೆಲಸವನ್ನ ಮಾಡಿರ್ತಾರೆ. ಆ ಕೆಲಸವನ್ನ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇವತ್ತಿಗೂ ಸಹ ಚಿರಸ್ಮರಣೀಯಾಗಿ ಉಳಿದಿವೆ ಮತ್ತು ನೆನೆಸ್ಕೊಳ್ತಾ ಇದ್ದಾರೆ. ಈಗಿನ ಸರ್ಕಾರದ ಮುಖ್ಯಮಂತ್ರಿ ಆಗ್ಬೋದು, ಈಗ ಈ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾಗ್ಬೋದು, ಅವರ ಆದರ್ಶಗಳನ್ನ ಪಾಲಿಸ್ತಾ ಇದ್ದಾರೆ. ನಾವು NDA ಮೈತ್ರಿಕೂಟದಲ್ಲಿ ಇರುವಂತ ಸಂದರ್ಭದಲ್ಲಿ ಈಗಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ದೇವೇಗೌಡ ಅಪ್ಪಾಜಿಯವರ ಸಲಹೆಗಳನ್ನ ಸ್ವೀಕರಿಸುತ್ತಾ ಏನು ಭಾರತದಲ್ಲಿ ಅವನ್ನ ರೈತರ ಪರವಾಗಿ ಮತ್ತು ಇನ್ನಿತರ ನೀರಾವರಿ ವಿಷಯವಾಗಿ ಅದನ್ನ ಇವತ್ತು ಸಹ ಪ್ರಗತಿಯಲ್ಲಿ ಸಾಧಿಸಬೇಕಾದ್ರೆ ಅವರ ಸಲಹೆಗಳನ್ನ ಕೇಳ್ಕೊಂಡು ಮಾಡ್ತಾ ಇರ್ತಾರೆ. ಅದೇ ರೀತಿ ರಾಮನಗರಕ್ಕೆ ಮತ್ತು ರಾಮನಗರ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ದೇವೇಗೌಡರ ಅಪ್ಪಾಜಿ ಆಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ಇವತ್ತು ಸಹ ಚಿರಸ್ಮರಣೆಯಾಗಿದೆ. ಈಗಲಾಗಲೇ ಅಧ್ಯಕ್ಷರು ಹೇಳೋದ ಪ್ರಕಾರ ಏನು ದೇವೇಗೌಡ ಅಪ್ಪಾಜಿಯವರು ಸತಾಯಿಸಿ ಶಿವಕುಮಾರ ಸ್ವಾಮೀಜಿಯವರ ರೀತಿ 111 ವರ್ಷ ಬದುಕಿ ನಮಗೆಲ್ಲ ಮಾರ್ಗದರ್ಶನ ನೀಡಲಿ, ಆದರ್ಶವಾಗಲಿ ಅಂತ ಈ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ.